ಇವಾಗ ಮಾವಾದಿಂದ ಮಾಡೋಂಥ ಗುಲಾಬ್ ಜಾಮೂನ್ಗೆ ಏನು ಬೇಕಂತ ನೋಡ್ಕೊಳ್ಳೋಣ. 200 ಗ್ರಾಮ್ ಕೋವಾ ಇದೆ, ಇದರ ಅರ್ಧ ಪನ್ನೀರು 100 ಗ್ರಾಮು, ಒಂದು ಫುಲ್ ಕಪ್ಪಷ್ಟು ಮೈದಾ ಹಿಟ್ಟು, 2 ಸ್ಪೂನಷ್ಟು ಚಿರೋಟಿ ರವೆ, ಸ್ವಲ್ಪ ಬೇಕಿಂಗ್ ಪೌಡ್ರು, ಬೇಕಿಂಗ್ ಪೌಡ್ರು, ಆಮೇಲೆ ಸಕ್ಕರೆ 2 ಕಪ್ ಸಕ್ಕರೆ ಇದೆ, 2ರಿಂದ 2.5 ಕಪ್ ಸಕ್ಕರೆ ತೊಗೊಳ್ಳಿ ಸಿರಪ್ ಮಾಡ್ಕೊಳ್ಳೋಕ್ಕೆ. ಸರಿ, ಇವಾಗ ಹೆಂಗೆ ಮಾಡೋ ಅಂತ ನೋಡೋಣ ಬರ್ರಿ. ಇವಾಗ ಪನ್ನೀರನ್ನ ತುರ್ಕೊಂಬಿಡೋಣ. ಚೆನ್ನಾಗಿ ತುರ್ಕೊಂಬಿಡ್ರಿ ಪನ್ನೀರನ್ನ ಸಣ್ಣದಾಗಿ. ಇನ್ನೊಂದು ದಪ್ಪ ಬಿದ್ದರೂ ನನ್ನ ಕೈಯಿಂದ ಸ್ಮ್ಯಾಶ್ ಮಾಡಿಕೊಡ್ರಿ. ನೀವು ಮಾವ ಎಷ್ಟು ತೊಗೊತೀರೋ ಅದ್ರ ಅರ್ಧದಷ್ಟು ಪನ್ನೀರ್ ತೊಗೊಳ್ರಿ. ಪ್ರೀಮಿಕ್ಸಿಂದನೂ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ಆದರೆ ನಿಮಗೆ ಬೇಕ್ರಿಯಲ್ಲಿ ಸಿಗೋ ಥರ ಬರಲ್ಲ. ನಿಮಗೆ ಪ್ರೀಮಿಕ್ಸ್ ಯಾರಿಗಾರು ರೆಸಿಪಿ ಬೇಕಿದ್ದರೆ ಕಮೆಂಟ್ ಮಾಡಿ. ಎಷ್ಟು ಜಾಸ್ತಿ ಕಮೆಂಟ್ ಬರುತ್ತೋ ಅದು ನೋಡಿಕೊಂಡು ನನ್ನ ರೆಸಿಪಿ ನಿಮ್ಗೆ ಮಾಡಿ ತೋರಿಸ್ತೀನಿ. ಪ್ರೀಮಿಕ್ಸ್ ಹೆಂಗೆ ಮಾಡಿಟ್ಕೊಳ್ಳೋದು, ಇನ್ಸ್ಟೆಂಟಾಗಿ ಜಾಮೂನ್ ಹೆಂಗೆ ಮಾಡೋದು ಅಂತ ನಿಮಗೆ ರೆಸಿಪಿ ತೋರಿಸ್ತೀನಿ. ಇವಾಗ ಪನ್ನೀರ್ ತುರ್ಕೊಂಡಿದ್ದೀನಿ ನಾನು ಚೆನ್ನಾಗಿ. ಈಗ ಕವಾನು ತುರ್ಕೊಂಬಿಡೋಣ, ಮಾವನ ತುರ್ಕೊಂಬಿಡೋಣ ಚೆನ್ನಾಗಿ. ಸ್ವಲ್ಪ ಹಾರ್ಡಿದೆ, ನಾನು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಹಾರ್ಡಿದೆ, ನೋಡಿಕೊಂಡು ತುರ್ಕೊಡ್ರಿ. ಇಲ್ಲಾಂದರೆ ಸ್ವಲ್ಪ ನೀವು ಮಾಡೋದು ಒಂದು ಅವರ್ ಮುಂಚೆ ಅಥವಾ ಒಂದು ಅರ್ಧ ಗಂಟೆ ಮುಂಚೆ ನೀವು ಹೊರಗಡೆ ತೆಗೆದಿಟ್ಟರೆ ಸಾಫ್ಟ್ ಆಗುತ್ತೆ. ನೋಡ್ಬೋದು, ನಾನು ಇಲ್ಲಿ ಈ ಥರ ತುರ್ಕೊಂಡಿದ್ದೀನಿ. ಇವಾಗ ನೋಡ್ಬೋದು ನನ್ನ ಪನ್ನೀರು ಆಮೇಲೆ ಮಾವನ ಗ್ರೇಟ್ ಮಾಡಿಟ್ಟಿದ್ದೀನಿ. ಅಷ್ಟರಲ್ಲಿ ನಾವು ಜಾಮೂನ್ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಸಿರಪ್ಗೆ ರೆಡಿ ಮಾಡ್ಕೊಂಬಿಡೋಣ. ಈ ಸಕ್ಕರೆ ಹಾಕಿದ್ದೀನಿ, ಆಮೇಲೆ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಹಾಕ್ಕೊತ ಇದ್ದೀನಿ. 2ರಿಂದ 3 ಕಪ್ ನೀರು ಹಾಕ್ಕೊಡ್ರಿ. ಸೊ ಇದನ್ನು ಸಿರಪ್ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಪಾಕ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಪಾಕ ಅಲ್ಲ, ಸಣ್ಣ ಎಳೆ ಪಾಕ ಬರೋಷ್ಟು ಇದನ್ನು ಮಾಡಿಕೊಡ್ರಿ. ಸೊ ಇವಾಗ ಇದಕ್ಕೆ ಚಿರೋಟಿ ರವೆ, ಮೈದಾ ಹಿಟ್ಟು, ಆಮೇಲೆ ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡ್ರ್ ನಾನು ಹಾಕ್ತಿರೋದು. ಸ್ವಲ್ಪ ಸೋಡಾ ಹಾಕಬೇಡ್ರಿ, ಬೇಕಿಂಗ್ ಪೌಡ್ರ್ ಹಾಕ್ರಿ. ನಾನು ಟೀ ಸ್ಪೂನಿಂದ ತೋರಿಸ್ತಿದ್ದೀನಿ. ಒಂದು ½ ಟೀ ಸ್ಪೂನಷ್ಟು ಹಾಕ್ಕೊಡ್ರಿ. ಇಷ್ಟು ಹಾಕ್ಕೊಡ್ರಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ಇದನ್ನು ತುಂಬ ಗಟ್ಟಿ ಅನಿಸಿದ್ರೆ ಮಾತ್ರ ಸ್ವಲ್ಪ ಹಾಲು ಚಿಮ್ಮಿಸ್ಕೊಂಡು ಉಂಡೆ ಮಾಡಿಕೊಡ್ರಿ. ಯಾರಿಗಾರಿಗೆ ಜಾಮೂನ್ ಇಷ್ಟ ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಿ ನನ್ನ ಮಗನಿಗೆ, ನಮ್ಮ ಅಮ್ಮನಿಗೆ ಎಲ್ಲರಿಗೂ ಭಾರಿ ಇಷ್ಟ ಜಾಮೂನ್ ಅಂದರೆ. ಬಟ್ ಪ್ರೀಮಿಕ್ಸಿಂದ ಇಷ್ಟ ಆಗಲ್ಲ, ಈ ಥರ ಕೋವಾದಿಂದನೇ ಮಾಡಿದ್ದು ಇಷ್ಟ ಆಗುತ್ತೆ. ಇದನ್ನು ಚೆನ್ನಾಗಿ ಈ ಥರ ತಿಕ್ಕಿ, 2 ಕೈಯಿಂದ ಈ ಥರ ತಿಕ್ಕಿ, ಅಂದರೆ ಈವನ್ ಆಗಿ ಮಿಕ್ಸ್ ಆಗಲಿ ಪನ್ನೀರು, ಕೋವಾ, ಮೈದಾ, ರವೆ ಎಲ್ಲ. ಇದನ್ನು ಚೆನ್ನಾಗಿ ನಾದ್ಕೊಂಬಿಡೋಣ. ಇದನ್ನು ಚೆನ್ನಾಗಿ ನಾದ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೀರಲ್ಲ ಅಷ್ಟು ಚೆನ್ನಾಗಿ ಜಾಮೂನ್ ಬರುತ್ತೆ. ನೋಡ್ಬೋದು ನೀವು, ಆಗಲೇ ತುಂಬ ಡ್ರೈ ಆಗಿತ್ತು. ನಾನು ಇದಕ್ಕೆ ಯಾವುದೇ ಹಾಲು ಏನೂ ಹಾಕೇ ಇಲ್ಲ. ಸೊ ಹಾಗೆಯೇ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ನೋಡ್ಬೋದು ಚೆನ್ನಾಗಿ ನಾದಿದೆ. ಇವಾಗ ಸಣ್ಣ ಸಣ್ಣ ಪೇಡ ಆಕಾರದಲ್ಲಿ ಉಳ್ಳೆಗಳನ್ನು ಮಾಡ್ಕೊಂಡಾನ. ನೋಡ್ಬೋದು ಎಣ್ಣೆ ಕಾದಿದೆ. ಇವಾಗ ಒಂದೊಂದೇ ಜಾಮೂನ್ ಬಿಟ್ಕೊಳ್ಳೋಣ.
ನಿಧಾನಕ್ಕೆ ಬಿಡ್ರಿ. ಆದಷ್ಟು ಸಣ್ಣ ಊರಿನಲ್ಲೇ ಬೇಯಿಸ್ರಿ ಇದನ್ನು. ಒಮ್ಮೆಲೆ ಸ್ಪೂನ್ ಹಾಕಿ ಕದ್ಲಕ್ಕೆ ಹೋಗ್ಬೇಡಿ, ಇಲ್ಲ ಹೊಡೆದ್ಬಿಡತ್ತೆ ಜಾಮೂನು. ನೋಡ್ಬೋದು ಈ ಥರ ನಿಧಾನಕ್ಕೆ ಇದನ್ನು ಹಾಕಿದ್ರಿ. ನೀವು ಇದರಿಂದನೇ ಕಾಲಾ ಜಾಮೂನು ಮಾಡ್ಕೋಬೇಕು, ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಡಾರ್ಕ್ ಕಲರಲ್ಲಿ ಕರ್ಕೊಂಡ್ರೆ ಆಯಿತು. ಆದಷ್ಟು ಎಣ್ಣೆನ ಸ್ವಲ್ಪನೇ ಕಾಯಿಸಿ, ಪೂರ ಹೊಗೆ ಬರೋವರೆಗೂ ಕಾಯಿಸ್ಬಿಡ್ರಿ. ಹಂಗಾದರೆ ಹೊತ್ಬಿಡುತ್ತೆ ಜಾಮೂನು, ಮೇಲಷ್ಟೇ ಕೆಂಪಗಾಗತ್ತೆ, ಒಳಗಡೆ ಕೋವಾ ಹಿಟ್ಟು ಎಲ್ಲ ಹಸಿ ಹಸಿ ಇರುತ್ತೆ. ಈ ಸಣ್ಣ ಊರಿನಲ್ಲಿ ಬೇಲಿ ನೀವು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನ ತೆಗೆದು ಒಂದು ಕಡೆ ಇಟ್ಕೊಂಡ್ಬಿಡೋಣ, ಮತ್ತೆ ಎಲ್ಲನೂ ಕರ್ಕೊಂಡ್ಬಿಡೋಣ. ಎಲ್ಲ ಜಾಮೂನು ಕರ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ನೋಡ್ಬೋದು ನೀವು ಸಣ್ಣ ಊರಿನಲ್ಲಿ ಕರೆದ್ರೆ ನೀಟಾಗಿ ಚೆನ್ನಾಗಿ ಕಲರು ಬರುತ್ತೆ, ಒಳಗಡೆ ಎಲ್ಲ ಬೆಂದಿರುತ್ತೆ. ಯಾವುದೇ ನೀವು ಸ್ವೀಟ್ ಮಾಡಬೇಕಾದ್ರೆ ಸ್ವಲ್ಪ ಪೇಷನ್ಸಿಂದ ಮಾಡಿ, ಅಂದರೆ ಸ್ವೀಟ್ ಚೆನ್ನಾಗಿ ಬರುತ್ತೆ, ಹಾಳಾಗಲ್ಲ. ಆಮೇಲೆ ತುಂಬ ಹೈ ಫ್ಲೇಮ್ ಇಟ್ಕೊಂಡು ಮಾಡಿದರೆ ಕೆಲವೊಂದು ಸ್ವೀಟ್ಸ್ ಹಾಳಾಗಿಬಿಡುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬರ್ತಿದೆ. ಹೀಗೆ ಎಲ್ಲ ಜಾಮೂನನ್ನು ಮಾಡಿಕೊಂಡು ಕರ್ಕೊಂಡ್ಬರೋಣ. ಇವಾಗ ನೋಡ್ಬೋದು ಚೆನ್ನಾಗಿ ಕರೀತಾ ಇದೆ. ನೋಡ್ಬೋದು ಎಲ್ಲ ಜಾಮೂನು ಕರೆದಿಟ್ಕೊಂಡಿದ್ದೀನಿ. ಇಲ್ಲಿ ಸಿರಪ್ ರೆಡಿ ಇದೆ. ಇವಾಗ ಇದಕ್ಕೆ ಜಾಮೂನು ಹಾಕ್ಕೊಂಡ್ಬಿಡೋಣ. ನೋಡ್ಬೋದು ನೀವು ಎಷ್ಟು ಲೈಟಾಗಿದೆ ಅಂದರೆ ಜಾಮೂನು ಹೆವಿನೇ ಇಲ್ಲ. ಸೊ ನಾನು ಇವಾಗ ಇದಕ್ಕೆ ಹಾಕ್ತೀನಿ. ಹಾಕ್ಕೊಂಡು 1 ರಿಂದ 2 ಗಂಟೆವರೆಗೂ ಸೋಕ್ ಮಾಡೋಣ. ಚೆನ್ನಾಗಿ ಸೋಕ್ ಮಾಡಿಟ್ರೆ, ಸೋಕ್ ಮಾಡಿದ ಮೇಲೆ ಹೆಂಗೆ ಬಂದಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು ನೀವು ಜಾಮೂನ್ ರೆಡಿ ಇದೆ. ಫ್ರೆಶ್ ಆಗಿ ರೆಡಿ ಮಾಡಿರೋಂಥ ಟೇಸ್ಟಿಯಾಗಿರೋಂಥ ಕೋವಾ ಜಾಮೂನ್ ರೆಡಿ ಇದೆ. ನೀವು ಟ್ರೈ ಮಾಡಿ ನೋಡಿರಿ. ನೋಡ್ಬೋದು ನಾನು ಜಾಮೂನಲ್ಲಿ ಕಟ್ ಮಾಡಿ ತೋರಿಸಿದ್ದೀನಿ ಹೇಗೆ ಬಂದಿದೆ ಅಂತ. ಫುಲ್ ಒಳಗಡೆ ಎಲ್ಲ ಬೆಂದಿದೆ, ಸಿರಪ್ಪೆಲ್ಲ ಹಿರ್ಕೊಂಡಿದೆ. ನೀವು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ಗೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮ್ಲೀಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ನನ್ನ ರೆಸಿಪೀಸ್ ಇಷ್ಟ ಆಗ್ತಿದ್ರೆ ಕಮೆಂಟ್ ಮಾಡಿರಿ. ಮತ್ತು ಯಾವುದೇ ಹೊಸ ರೆಸಿಪೀಸ್ ಬೇಕಿದ್ರೆ ನಂಗೆ ತಿಳಿಸಿ, ನಾನು ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.